ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಮರ್ಶಾ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾರಿ ಶಕ್ತಿ ಮೊಳಗಿಸಿದ ರಣಕಹಳೆ. ಇವತ್ತು ಬೆಳಗ್ಗೆ 10 ದಿಲ್ಲಿಯಲ್ಲಿ ನಡೆದ ಅತಿ ಮಹತ್ವದ ಐತಿಹಾಸಿಕ ಎನ್ನಬಹುದಾದ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದು ಭಾರತೀಯ ಸೇನಾಪಡೆಗಳ ಇಬ್ಬರು ವೀರ ರಮಣೀಯರು. ಒಬ್ಬರು ಭೂಸೇನಾಪಡೆಯ ಅಂದರೆ ಕೋರ್ ಆಫ್ ಸಿಗ್ನಲ್ಸ್ ವಿಭಾಗದ ಕರ್ನಲ್ ಸೋಫಿಯಾ ಖುರೇಷಿ, ಮತ್ತೊಬ್ಬರು ವಾಯುಸೇನಾಪಡೆಯ ಹೆಲಿಕಾಪ್ಟರ್ ಪೈಲಟ್ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್. ಇವರಿಬ್ಬರು ನಾರಿಮಣಿಗಳು ಭಾರತದ ನಾರಿ ಶಕ್ತಿ ದರ್ಶನಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರು. ಇವತ್ತು 21ನೇ ಶತಮಾನದ ಭಾರತೀಯ ಮಹಿಳೆ ಬದುಕಿನ ಎಲ್ಲ ಆಯಾಮಗಳಲ್ಲೂ ತನ್ನ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ ಮತ್ತು ಪರಿಶ್ರಮವನ್ನು ಪ್ರದರ್ಶಿಸಬಲ್ಲರು ಅನ್ನೋದಕ್ಕೆ ಸಾಕ್ಷೀಭೂತರಾಗಿ ನಿಂತಿದ್ದರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ. ಇದೊಂದು ಸಾಧಾರಣ ಪತ್ರಿಕಾಗೋಷ್ಠಿ ಅಲ್ಲ, ಒಂದು ಅಭೂತಪೂರ್ವವಾದ ಪತ್ರಿಕಾಗೋಷ್ಠಿ. ಯಾಕೆಂತಂದರೆ ಕಾಲದ ಮಧ್ಯರಾತ್ರಿಯಲ್ಲಿ ಅಂದರೆ ಇವತ್ತು ಬುಧವಾರದ ಬೆಳಗಿನ ಜಾವ 1:44ಕ್ಕೆ ನಡೆದ ಭಾರತೀಯ ಸೇನಾಪಡೆಗಳ ಕಾರ್ಯಾಚರಣೆ ಅಂದರೆ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಒಳನಾಡಿಗೆ ನುಗ್ಗಿ ಸುಮಾರು 9 ನಿರ್ದಿಷ್ಟ ಜಾಗಗಳಲ್ಲಿ ನೆಲೆಸಿದ್ದ ಭಯೋತ್ಪಾದಕ ಪಾತಿಗಳ ಶಿಬಿರಗಳನ್ನೇ ನಾಶ ಮಾಡಿದ ಈ ದೊಡ್ಡ ಕಾರ್ಯಾಚರಣೆ, ಈ ಸಾಹಸಗಾಥೆಯನ್ನು ಅನಾವರಣ ಮಾಡಲಿಕ್ಕೆ ಮೋದಿಯವರ ನೇತೃತ್ವದ ಭಾರತ ಸರ್ಕಾರ ಆರಿಸಿಕೊಂಡಿದ್ದು ಇವರಿಬ್ಬರು ನಾರಿಮಣಿಯರನ್ನು. ಒಬ್ಬರು ಸೋಫಿಯಾ ಖುರೇಷಿ, ಕರ್ನಲ್ ಸೋಫಿಯಾ ಖುರೇಷಿ. ಅವರು ಭಾರತೀಯ ಸೇನಾಪಡೆಯ ಕೋರ್ ಆಫ್ ಸಿಗ್ನಲ್ಸ್ನ ಅತ್ಯಂತ ಪ್ರತಿಷ್ಠಿತ ಮತ್ತು ಹೆಮ್ಮೆಯ ಮಹಿಳಾ ಅಧಿಕಾರಿ. ಮತ್ತೊಬ್ಬರು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್. ಆಕೆ ಭಾರತೀಯ ವಾಯುಸೇನಾಪಡೆಯ ಹೆಲಿಕಾಪ್ಟರ್ ಪೈಲಟ್. ಇವರಿಬ್ಬರ ಹಿನ್ನೆಲೆ ಕೂಡ ಭಾಳ ವಿಶಿಷ್ಟವಾಗಿದೆ. ಅಂದಹಾಗೆ ಸೋಫಿಯಾ ಖುರೇಷಿ, ಕರ್ನಲ್ ಸೋಫಿಯಾ ಖುರೇಷಿ ಅವರ ತವರು ನಾಡು ಯಾವುದು ಗೊತ್ತಾ? ವಡೋದರಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗುಜರಾತ್ ರಾಜ್ಯದ ವಡೋದರಾ ಜಿಲ್ಲೆಯೇ ಅವರ ಮೂಲ. ಬೆಳೆದದ್ದೇ ಆ ವಡೋದರಾದಲ್ಲಿ. ಅವರ ಮನೆತನದಲ್ಲೇ ಒಂದು ಸೇನಾ ಇತಿಹಾಸವಿತ್ತು. ಅವರ ಅಜ್ಜ, ಅವರ ತಾತ ಭಾರತೀಯ ಸೇನಾಪಡೆಯಲ್ಲಿ ಧಾರ್ಮಿಕ ಗುರುವಾಗಿ, ಅಂದರೆ ಪ್ರತಿಯೊಂದು ಮಿಲಿಟರಿ ರೆಜಿಮೆಂಟ್ನಲ್ಲಿ ಧರ್ಮಗುರುಗಳ ಒಂದು ಹುದ್ದೆ ಕೂಡ ಇರುತ್ತೆ. ಬೇರೆ ಬೇರೆ ಧರ್ಮ ಗ್ರಂಥಗಳ ಐತಿಹ್ಯವನ್ನು ಹೇಳಿಕೊಡೋ ಒಂದು ಹುದ್ದೆ ಕೂಡ ಇರುತ್ತೆ. ಸೊ ಆ ಕೆಲಸವನ್ನು ಮಾಡಿದ್ರಂತೆ. ಮತ್ತು ಈಗ ಅವರು ಮದುವೆ ಆಗಿರೋ ಅವರ ಪತಿ ಕೂಡ ಮರ್ಕೆಂಟೈಸ್ ಆರ್ಮಿನಲ್ಲಿದ್ದಾರೆ. ಮರ್ಕೆಂಟೈಸ್ ಆರ್ಮಿ ಅಂದರೆ ಇಡೀ ಕುಟುಂಬದಲ್ಲೇ ಒಂದು ಸೈನಿಕ ವಾತಾವರಣ ಇತ್ತು, ಸೇನಾಪಡೆಯ ವಾತಾವರಣ ಇತ್ತು. ಆದರೆ ಈಕೆ ಸಾಧಾರಣ ಹೆಣ್ಣುಮಗಳಲ್ಲ. MSc ಬಯೋಕೆಮಿಸ್ಟ್ರಿ ಸ್ನಾತಕೋತ್ತರ ಪದವೀಧರೆ ಈ ಸೋಫಿಯಾ ಖುರೇಷಿ. ಮಹಾರಾಜ ಸಯಾಜಿರಾವ್ ಯೂನಿವರ್ಸಿಟಿಯಿಂದ ಈ MSc ಬಯೋಕೆಮಿಸ್ಟ್ರಿ ಪದವಿ ಪಡ್ಕೊಂಡ್ರ ನಂತರ, ಸ್ನಾತಕೋತ್ತರ ಪದವಿ ಪಡ್ಕೊಂಡ ನಂತರವೂ ಕೂಡ ಆಕೆಗೆ ಸೇನೆಗೆ ಸೇರೋ ಒಂದು ಹುಮ್ಮಸ್ಸಿತ್ತು. ಮದ್ರಾಸಿನ ಆಫೀಸರ್ ಟ್ರೈನಿಂಗ್ ಸ್ಕೂಲ್ನಿಂದ 1999ರಲ್ಲಿ ಪಾಸ್ಔಟ್ ಪರೇಡ್ನಲ್ಲಿ ಅಲ್ಲಿಂದ ಹೊರಬಂದ ಸೋಫಿಯಾ ಖುರೇಷಿ ಹಿಂದಿರುಗಿ ನೋಡೇ ಇಲ್ಲ. ಇದುವರೆಗೂ ಅನೇಕ ಕಠಿಣ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದರು. ಸೇವೆಗೆ ಸೇರಿದ 7 ವರ್ಷಗಳಲ್ಲಿ 2006ರಲ್ಲಿ ಕಾಂಗೋ, ದೂರದ ಆಫ್ರಿಕಾ ಖಂಡದ ಕಾಂಗೋ ದೇಶದಲ್ಲಿ ನಡೀತಾ ಇದ್ದ ನಿರಂತರ ಸಮರ, ಆಂತರಿಕ ಅಂತರ್ಯುದ್ಧದಲ್ಲಿ ಶಾಂತಿ ಸ್ಥಾಪನಾ ಪಡೆ, ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನಾ ಪಡೆಯಲ್ಲಿ ಈಕೆ ಆಯ್ಕೆಯಾಗಿದ್ದರು. ಅನೇಕ ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿ ಬಂದರು. ಈ ಶಾಂತಿ ಸ್ಥಾಪನಾ ಪಡೆಯ ಕೆಲಸ ಯುದ್ಧದಲ್ಲಿ ತೊಡಗಿರುವ ರಾಷ್ಟ್ರಗಳಲ್ಲಿ, ಅಂದರೆ ಯುದ್ಧಗ್ರಸ್ತ ರಾಷ್ಟ್ರಗಳಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗದಂತೆ ನಿರ್ವಹಣೆ ಮಾಡೋದು. ಅದರ ಜೊತೆಗೆ ಅಲ್ಲಿಂದ ಯುದ್ಧದಿಂದ ನರಳಿದ ಜನತೆಗೆ ಮಾನವೀಯ ಸಹಾಯ ಮಾಡೋದು. ಈ ಥರದ ಅನುಭವಗಳನ್ನು ಪಡ್ಕೊಂಡು ಬಂದ ಕರ್ನಲ್ ಸೋಫಿಯಾ ಖುರೇಷಿ ಮುಂದೆ ಅನೇಕ ಕಠಿಣ ಸೇನಾ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲೂ 2016ರಲ್ಲಿ 18 ರಾಷ್ಟ್ರಗಳು ಪಾಲ್ಗೊಂಡಿದ್ದ ಒಂದು ಬಹುರಾಷ್ಟ್ರೀಯ ಮಿಲಿಟರಿ ಕಾರ್ಯಾಚರಣೆ, ಮಲ್ಟಿನ್ಯಾಷನಲ್ ಮಿಲಿಟರಿ ಡ್ರಿಲ್, ಅದನ್ನು ಭಾರತವೇ ನಡೆಸಿತ್ತು. ಅದರಲ್ಲಿ ಪಾಲ್ಗೊಂಡ 18 ರಾಷ್ಟ್ರಗಳ ಪೈಕಿ ಭಾರತ ತಂಡದ ಕಮಾಂಡರ್ ಆಗಿದ್ದ ಈ ಸೋಫಿಯಾ ಖುರೇಷಿ ಆ ಏಕೈಕ ಮಹಿಳಾ ಕಮಾಂಡರ್ ಆಗಿದ್ದರು. ಉಳಿದ 17 ರಾಷ್ಟ್ರಗಳ ಸೇನಾ ತುಕಡಿಗಳ ಕಮಾಂಡರ್ಗಳೆಲ್ಲ ಪುರುಷರೇ ಆಗಿದ್ದರೆ ಭಾರತದ ತಂಡದ ನಾಯಕಿ ಈ ಸೋಫಿಯಾ ಖುರೇಷಿ. ಆ ಕಾರ್ಯಾಚರಣೆಯಲ್ಲಿ ಕೂಡ ಅವರಿಗೆ ಅತ್ಯಂತ ಗೌರವಿತವಾದ ಒಂದು ಯಶಸ್ಸು ಸಿಕ್ಕಿತ್ತು. ಅದಾದ ನಂತರ ಅವರು ಅನೇಕ ಕಡೆ ಈ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ತೊಡಗಿಸ್ಕೊಂಡಿದ್ದು ಅಷ್ಟೇ ಅಲ್ಲ,
ತಮ್ಮ ದೃಢತೆ, ಭದ್ರತೆ ಮತ್ತು ಶಿಸ್ತಿಗಾಗಿ ಹೆಸರಾಗಿರೋ ಸೋಫಿಯಾ ಖುರೇಷಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಧ್ಯರಾತ್ರಿಯಲ್ಲಿ ಸೇನಾಪಡೆಗಳು ನಡೆಸಿದ ಜಂಟಿ ಕಾರ್ಯಾಚರಣೆ, ಅದು ವಾಯುಸೇನಾಪಡೆ, ಭೂಸೇನಾಪಡೆ ನಡೆಸಿದ ಜಂಟಿ ಕಾರ್ಯಾಚರಣೆ ಬಗ್ಗೆ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ, ಭಾರತದ ರಕ್ಷಣಾ ಪಡೆಗಳ ಪ್ರತಿನಿಧಿಯಾಗಿ ಇವತ್ತು ಮಾತಾಡಿದರು. ಅಲ್ಲಿ ಏನು ನಡೀತೋ ಅನ್ನೋದನ್ನು ತಮ್ಮ ಸುಸ್ಪಷ್ಟ ಭಾಷೆಯಲ್ಲಿ ಅನಾವರಣೆ ಮಾಡಿದರು. ಮತ್ತೊಬ್ಬರು ಆಕೆ ಜೊತೆಗೆ ಇಂಗ್ಲೀಷ್ನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್, ಆಕೆ ಕೂಡ ಇಂಜಿನಿಯರಿಂಗ್ ಪದವೀಧರೆ. ಅವ್ರಿಗೆ ಹೆಸರೇ ಯೋಮಿಕಾ, ಅಂದರೆ ಗಗನದ ಪುತ್ರಿ, ಆಕಾಶದ ಪುತ್ರಿ. ತನ್ನ ಹೆಸರಿನ ಬಗ್ಗೆ ಬಾಲ್ಯದಿಂದಲೇ ಅಂಟಿಸ್ಕೊಂಡ ಗೀಳಿನಿಂದಾಗಿ ಆಕೆ ಯಾವಾಗಲೂ ಕೂಡ ನಾನು ಆಕಾಶದಲ್ಲಿ ಹಾರಾಡಬೇಕು ಅನ್ನೋ ಒಂದು ಹುಚ್ಚಿತ್ತಂತೆ. ಇಂಜಿನಿಯರಿಂಗ್ ಶಿಕ್ಷಣ ಮುಗಿಸಿದ ನಂತರ ಅವರು ಭಾರತೀಯ ವಾಯುಸೇನಾಪಡೆಯನ್ನು ಸೇರಿಕೊಂಡಿದ್ದಷ್ಟೇ ಅಲ್ಲ, 2019ರಲ್ಲಿ ಅವ್ರಿಗೆ ಪರ್ಮನೆಂಟ್ ಕಮಿಷನ್ ಸಿಕ್ತು. ವಾಯುಸೇನಾಪಡೆಯಲ್ಲಿ ಪರ್ಮನೆಂಟ್ ಕಮಿಷನ್ ಸಿಕ್ತು. ಹೆಲಿಕಾಪ್ಟರ್ ಪೈಲಟ್ ಆಗಿ ಅತ್ಯಂತ ದುರ್ಗಮವಾದ ಭೂಪ್ರದೇಶಗಳಲ್ಲಿ, ಅದು ಜಮ್ಮು ಕಾಶ್ಮೀರದ ಪರ್ವತ ಶ್ರೇಣಿಗಳಲ್ಲಿ ಮತ್ತು ಅತ್ಯಂತ ಅನಿಶ್ಚಿತ ಹವಾಮಾನ ಇರೋ ಕಡೆಯೆಲ್ಲ ಇವರು ಸುಮಾರು 2500 ಗಂಟೆಗಳ ಹಾರಾಟ ಮಾಡಿದ ಅನುಭವ ಅವರಿಗಿದೆ. ಅದೇ ರೀತಿ 2020ರಲ್ಲಿ ಅರುಣಾಚಲ್ ಪ್ರದೇಶದ ಗುಡ್ಡುಗಾಡು ಪ್ರದೇಶ ಮತ್ತು ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ ವಿಪರೀತ ಮಳೆಯಾಗಿ ಮಹಾಪೂರ ಬಂದಾಗ ಅಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅವರು ನಡೆಸಿದ ಸಾಹಸಕ್ಕಾಗಿ ವೈಮಾನಿಕ ಪಡೆಯಿಂದ ಅವರಿಗೆ ಮೆಚ್ಚುಗೆ ಪ್ರಾಪ್ತವಾಗಿತ್ತು. ಅದಷ್ಟೇ ಅಲ್ಲ, ಆಕೆಗೆ ತನ್ನ ವೃತ್ತಿಪರ ಹೆಲಿಕಾಪ್ಟರ್ ಪೈಲಟ್ಗಿರಿ ಜೊತೆಗೆ ಪರ್ವತಾರೋಹಣದಲ್ಲೂ ಕೂಡ ಆಕೆ ಹೆಸರು ಮಾಡಿದ್ದಾರೆ. ಮಣಿರಂಗ ಪರ್ವತ, 21,650 ಅಡಿ ಎತ್ತರವಿರುವ ಆ ಮಣಿರಂಗ ಪರ್ವತವನ್ನು 2021ರಲ್ಲಿ ಪರ್ವತಾರೋಹಣ ಮಾಡಿದ ತಂಡದಲ್ಲೂ ಕೂಡ ಈಕೆ ಪಾಲ್ಗೊಂಡಿದ್ದರು. ಆ ತಂಡದ ನಾಯಕಿಯಾಗಿದ್ದರು. ಹೀಗೆ ವೈವಿಧ್ಯಮಯ ಸಾಹಸತೆ ಇವರಿಬ್ಬರದು ಕೂಡ. ಇವತ್ತು ವಿದೇಶಾಂಗ ಇಲಾಖೆಯ ಸಚಿವ ವಿಕ್ರಮ್ ಮಿಸ್ರಿ ಅವರ ಜೊತೆಗೆ ಅವರು ಕೇವಲ ಪ್ರಾಸ್ತಾವಿಕ ಮಾತನಾಡಿದರು. ಅದಾದ ನಂತರ ರಾತ್ರಿ ನಡೆದ ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ, ವೈಮಾನಿಕ ಪಡೆಯ ಕಾರ್ಯಾಚರಣೆದ ಬಗ್ಗೆ, ಈ ಭಯೋತ್ಪಾದಕ ಪಾತಿಗಳ ಸಂಹಾರ ಮಾಡಿದ ಕಥೆಯನ್ನು ಇಷ್ಟು ಸೊಗಸಾಗಿ ನಿರೂಪಣೆ ಮಾಡಿದ್ರಲ್ಲ, ಇವ್ರನ್ನ ಆರಿಸಿದ್ಯಾರು? ಸ್ವತಃ ಪ್ರಧಾನಮಂತ್ರಿ ಮೋದಿಯವರಂತೆ. ಯಾಕಂತಂದರೆ ಇವತ್ತಿನ ಈ ಕಾರ್ಯಾಚರಣೆಗೆ ಕಾರಣವಾಗಿದ್ದು ಇಂದಿಗೆ ಸರಿಯಾಗಿ 2 ವಾರಗಳ ಹಿಂದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಬಾಸರೇನ್ ವ್ಯಾಲಿ ಆ ಪ್ರವಾಸಿ ತಾಣದಲ್ಲಿ ನಡೆದ 26 ಮಂದಿ ಪ್ರವಾಸಿಗರ, ಹಿಂದೂ ಪ್ರವಾಸಿಗರ ಮಾರಣಹೋಮ. ಅದಕ್ಕೆ ಅಂದರೆ ಸುಮಾರು 26 ಜನ ಹೆಣ್ಮಕ್ಳು ತಮ್ಮ ಸಿಂಧೂರವನ್ನು ಕಳ್ಕೊಂಡಿದ್ದರು. ಮೋದಿಯವರು ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟರು. ಅಷ್ಟೇ ಅಲ್ಲ, ಈ ಕಾರ್ಯಾಚರಣೆ ಮೊದಲ ದಿನದ ಸಾಫಲ್ಯತೆಯನ್ನು ದೇಶಕ್ಕೆ ವಿವರಿಸಲಿಕ್ಕೆ, ಇಡೀ ಪ್ರಪಂಚಕ್ಕೆ ಅದರ ಕಥಾನಕವನ್ನು ಅನಾವರಣ ಮಾಡಲಿಕ್ಕೆ ಇವರಿಬ್ಬರು ಧೀರ ಮಹಿಳೆಯರನ್ನು ಆರಿಸಿಕೊಂಡಿದ್ದು ಕೂಡ ಭಾಳ ವಿಶಿಷ್ಟವಾಗಿತ್ತು. ಇವರಿಬ್ಬರಿಗೂ ಕೂಡ ಮುಂಬರುವ ದಿನಗಳಲ್ಲಿ, ಇವತ್ತಿನ್ನೂ ಮೊದಲನೇ ದಿನ, ನಮ್ಗೆ ಗೊತ್ತಿಲ್ಲ ಇನ್ನು ಪಾಕಿಸ್ತಾನ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅಂತಂದ್ಬಿಟ್ಟು, ನಿದ್ರೆಯಲ್ಲಿದ್ದ ಈ ಭಯೋತ್ಪಾದಕರು ಮತ್ತು ಅವರ ಪೋಷಕ ಸರ್ಕಾರವನ್ನು ಯಾವ ರೀತಿ ಬಡಿದೆಬ್ಬಿಸಿದೆ ನಮ್ಮ ಭಾರತೀಯ ಸೇನಾಪಡೆ. ಅದಕ್ಕಾಗಿ ಹೆಮ್ಮೆ ವ್ಯಕ್ತಪಡಿಸ್ತಾ ಇವರಿಬ್ಬರಂತೆ ಇನ್ನೂ ಅನೇಕರು, 100 ಜನ ಹೊಸ ತಲೆಮಾರಿನ ಮಹಿಳೆಯರು ಭಾರತೀಯ ಸೇನಾಪಡೆಯ ವಿವಿಧ ವಿಭಾಗಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೊಸ ತಲೆಮಾರಿನ ಯುವತಿಯರಿಗೂ ಕೂಡ ಅನುಕರಣೀಯ ಮಾದರಿ ಆಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.